ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸೋಮವಾರ ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ತಾಯಿ ಕಾರ್ಡು. ಅಂಗನವಾಡಿ ಲಿಸ್ಟಿಗೆ ಊರಲ್ಲಿ ತೆಗ್ದಾಕ್ಸಿದ್ದೀವಿ ಪಾಪದು. ಅದರಿಂದ ಇಲ್ಲಿ ಲಿಸ್ಟಿಗೆ ಸೇರಿಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಒಂದೆರಡು ಮೂರು ದಿನ ಹೋಗಿದೆ, ಮೇಡಮ್ ಸಿಕ್ಕಿರಲಿಲ್ಲ ನನಗೆ. ಅದರಿಂದ ಇವತ್ತು ಮತ್ತೆ ಹೋಗ್ತಾ ಇದ್ದೀವಿ. ನೋಡೋಣ ಮೇಡಮ್ ಸಿಗ್ತಾರಾ ಇಲ್ವಾ ಅಂತನ. ಇವತ್ತು ಲಿಸ್ಟಿಗೆ ಸೇರ್ಸೋಕ್ಕಾಗುತ್ತೋ ಇಲ್ವಾ ಅಂತ ನೋಡಬೇಕು. ಆ್ಯಂಡ್ ಇವತ್ತು ಆಗಲೇ 11 ಗಂಟೆ ಆಗಿದೆ ಟೈಮು. ವೆದರ್ ಅಂತೂ ಸಿಕ್ಕಾಬಟ್ಟೆ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಅದರಿಂದ ಹೊರಗಡೆ ನಾವು ಹೋಗಿಲ್ಲ. ಇವಾಗ ಹೋಗಿ ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಬರಬೇಕು. ಹಾಗೆ ನೋಡೋಣ. ಆದರೆ ನನ್ನ ಮಗನ 1 ಅವರ್ 2 ಅವರ್ ಅಲ್ಲೇ ಕುಂಡ್ರಿಸಿ ಸ್ವಲ್ಪ ಅಂಗನವಾಡಿಗೆ ರೂಢಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಇರ್ತಾನೋ ಇರೋಲ್ಲ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ, ಹೋಗ್ಬಿಟ್ಟು ಬರ್ತೀನಿ. ಇದು ನನ್ನ ತಾಯಿ ಕಾರ್ಡು. ಇದು ನೋಡಿದ ತಕ್ಷಣ ನನಗೆ ನನ್ನ ಡೆಲಿವರಿ ಮುಗಿದ್ಮೇಲೆ ನನ್ನ ಬಾಣತನದ ಪೂರ್ತಿ ನನಗೆ ಜ್ಞಾಪಕ ಬರುತ್ತೆ, ಯಾವ ಥರ ಇದ್ದೆ ಏನು ಅಂತ ಹೇಳ್ಬಿಟ್ಟು. ನಾನು ಪ್ರೆಗ್ನೆಂಟಲ್ಲಂತೂ ಇಲ್ಲಿಂದ ಬೆಂಗಳೂರಿಂದ ತುಮಕೂರುವರೆಗೂ ಹೋಗ್ತಿದ್ದೆ ನಾನು ಚೆಕಪ್ ಮಾಡಿಸೋದಕ್ಕೆ ಅಂತ ಹೇಳ್ಬಿಟ್ಟು. ನನಗೆ ಅವಾಗ ಎಲ್ಲಿ ಚೆಕಪ್ ಮಾಡ್ತಾರೆ ಏನು ಅಂತ ಏನು ನಿಜವಾಗ್ಲೂ ನನಗೆ ಆ ಟೈಮಲ್ಲಿ ಗೊತ್ತಿರಲಿಲ್ಲ. ನನ್ನ ಡೆಲಿವರಿ ಸ್ಟೋರಿ ಯಾವಾಗಾದರೂ ಶೇರ್ ಮಾಡಿಕೊಂಡ್ರೆ ಹೇಳ್ತೀನಿ ನಿಮಗೆ. ಇವಾಗ ಅಂಗನವಾಡಿ ಹತ್ರ ಹೋಗ್ಬಿಟ್ಟು ಬರೋಣ. ಸ್ಕೂಲ್ಗೆ ಹೋಗ್ತೀನಿ ಅಂತ ಅವ್ರ ಅಪ್ಪನ ಕಲ್ಯಾಣಿ ಮೋಟಾರ್ಸ್ ಬ್ಯಾಗ್ ತಗ್ಲಾಕೊಂಡು ಹೋಗ್ತಾವನೆ. ಇನ್ನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಷ್ಟು ಅದೇ ತಿಂತಾನೋ ಗೊತ್ತಿಲ್ಲ. ಇವಾಗ ಮಾತ್ರ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದಾನೆ. ನಡಿ. ಹೊರಗಡೆ ಅಂತ ಕರ್ಕೊಂಡೋದ್ರೆ ಎಲ್ಲರ ಜೊತೆ ಬೇಗ ಹೊಂದ್ಕೊಂಡ್ಬಿಡ್ತಾನೆ. ನಮ್ಮ ಜೊತೆ ಸೇರೋದ್ಕಿಂತ ಮಕ್ಳುಗಳ ಜೊತೆ ಸೇರ್ಕೊಂಡು ಆಟ ಆಡ್ಕೊಂಡು ಆರಾಮಾಗಿ ಇದ್ಬಿಡ್ತಾನೆ. ನಾನು ಆದಷ್ಟು ಎಲ್ಲ ಅಲ್ಲಿ ಬರ್ಸೋವರೆಗೂ ಆದಷ್ಟು ಅಬ್ಸರ್ವ್ ಮಾಡದೆ ಇರ್ತಾನೋ ಇರಲ್ವ ಅಂತ ಹೇಳ್ಬಿಟ್ಟು ಮತ್ತು ಸ್ವಲ್ಪ ಹೊತ್ತು ಹೊರಗಡೆನೂ ಕುತ್ಕೊಂಡು ಕಾಯ್ದೆ. ನೋಡೋಣ ಜ್ಞಾಪಿಸ್ಕೊತಾನೋ ಇಲ್ವೋ, ಏನು ಮಾಡ್ತಾನೆ ನೋಡಬೇಕು ಅಂತ ಹೇಳ್ಬಿಟ್ಟು. ಏನು ಜ್ಞಾಪಿಸ್ಕೊಂಡ್ಲಿಲ್ಲ ಮತ್ತು ಅಳ್ಳು ಇಲ್ಲ ಏನಿಲ್ಲ. ಅದಾದಮೇಲೆ ನಾನು ಬಿಟ್ಬಿಟ್ಟು ಮನೆ ಕಡೆ ಬಂದುಬಿಟ್ಟೆ. ನೋಡೋಣ ಇಷ್ಟೊತ್ತವರೆಗೂ ಇರ್ತಾನೇನು ಅಂತನ. ಹೊರಗಡೆ ಸ್ವಲ್ಪ ಎಲ್ಲ ಗಿಡಗಳು ಸಿಂಪಲ್ಲಾಗಿ ಚೆನ್ನಾಗಿ ಹಾಕಿದ್ರು, ಡೆಕೋರೇಷನ್ ಗಿಡಗಳನ್ನೆಲ್ಲನ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಂಗನವಾಡಿನೂ ಅಷ್ಟೇ ನೀಟಾಗೆ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅಂಗನವಾಡಿನೂ. ಇವಾಗ ಮನೆಗೆ ಬಂದಾಯಿತು. ಅಂಗನವಾಡಿಗೆ ಒಂದು ಬಿಟ್ಬಿಟ್ಟು ಬಂದಿದ್ದೀನಿ. ನೋಡಬೇಕು ಎಷ್ಟೊತ್ತವರೆಗೂ ಇರ್ತಾನೆ ಏನು ಅಂತನ. ಟೈಮು ಇವಾಗ 12:20. ನೋಡೋಣ ಎಷ್ಟು ಅವರ್ ಇರ್ತಾನೆ ಅಂತ. ಅವನು ಎಷ್ಟೊತ್ತವರೆಗೂ ಇರ್ತಾನೋ ನನಗಂತೂ ಗೊತ್ತಿಲ್ಲ. ನನಗಂತೂ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇದೆ, ಒಂಥರ ಬೇಜಾರಾಗ್ತಾ ಇದೆ. ಆದಷ್ಟು ನಾನೇ ಹೋಗಿ ಕರ್ಕೊಂಬಂದ್ಬಿಡ್ತೀನಿ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬ ಬೇಜಾರಾಗ್ತಾ ಇದೆ. ನಾನು ಒಂದು ದಿನನೂ ಅವನ್ನ ಸ್ಕೂಲ್ಗೆ ಅಂತ ಕಳಿಸೇ ಇಲ್ಲ. ಇವಾಗಲೂ ಹಿಂಗಾಗ್ತಾ ಇದೆ. ಇನ್ನು ಸ್ಕೂಲಿಗೆ ಕಳಿಸೋ ಟೈಮಲ್ಲಿ ಹೆಂಗೆ ಅನಿಸುತ್ತೋ ಏನೋ ಗೊತ್ತಿಲ್ಲ. ನಿಜವಾಗ್ಲೂ ಅವನಿಲ್ಲ ಅಂತಂದರೆ ನಿಜ ನನಗೆ ಮನೆಯಲ್ಲಿ ಇರೋದಕ್ಕೆ ಆಗ್ತಾಯಿಲ್ಲ. ಫುಲ್ಲು ಒಂಥರ ಬೋರ್ ಆಗ್ತಾಯಿದೆ. ಫುಲ್ ಗಲಾಟೆ ಮಾಡಿಕೊಂಡು ತರಲೆ ಮಾಡ್ಕೊಂಡು ಇರ್ತಿದ್ದ. ಬಟ್ ಇವಾಗ ನನಗೆ ಸ್ವಲ್ಪ ಇರೋದಕ್ಕೆ ಒಂಥರ ಕಷ್ಟ ಅನ್ನಿಸ್ತಾ ಇದೆ. ಒಬ್ಬಳೇ ಇದ್ದಿದ್ದು ಅಂತಂದರೆ ನಾನು ಮದುವೆ ಆದಮೇಲೆ ನನ್ನ ಡೆಲಿವರಿ ಆಗೋವರೆಗೂ ಒಬ್ಬಳೇ ಇದ್ದೆ. ಆವಾಗ ಸ್ವಲ್ಪ ಹಂಗೇನು ಅನ್ನಿಸ್ತಾ ಇರಲಿಲ್ಲ. ನಮ್ಮ ಮನೆಯವ್ರು ಬರೋವರೆಗೂ ಬಾಗಿಲು ಹಾಕ್ಕೊಂಡು ಇದ್ಬಿಡ್ತಾಯಿದ್ದೆ. ಬಟ್ ಇವಾಗ ಅವನು ಎದ್ದು ರೂಢಿ ಆಗ್ಬಿಟ್ಟೈತೆ. ಅದರಿಂದ ನನಗೂ ಇರೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆ. ನೋಡೋಣ ಎಷ್ಟೊತ್ತವರೆಗೂ ಇರ್ತಾನೆ ಏನು ಅಂತ. ಹೋಗಿ ಆಮೇಲೆ ಕರ್ಕೊಂಡು ಬರ್ತೀನಿ. ನೋಡೋಣ ಮಕ್ಳ ಜೊತೆ ಹೊಂದ್ಕೊತಾನೋ ಇಲ್ವೋ ಅಂತ. ಹೊಂದ್ಕೊಳ್ಳೇಬೇಕು, ಯಾಕಂತಂದರೆ ಅವನಿಗೆ ಮಕ್ಳ ಜೊತೆ ಆಟ ಆಡ್ಕೊಂಡಿರೋದು ಇಷ್ಟ. ಆಲ್ಮೋಸ್ಟ್ ಇರ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತವರೆಗೂ ಇರ್ತಾನೆ ಅಂತನ. ನೋಡಲ್ಲಿ ಎಲ್ಲ ಸೇಮ್ ಅಂತ ಆಡ್ತಿದ್ದಾರೆ ಅಷ್ಟೇ. ಹೋಗೋಣ ಮನೆಗೆ ಹೋಗೋಣ. ಹೋಗೋಣ, ಮಳೆ ಬರ್ತೈತೆ. ನೋಡಲ್ಲ ಆಚೆ ಮಳೆನ.
ಮನೆಗೆ ಹೋಗೋಣ ಊಟ ಮಾಡ್ತೀಯಾ ಮನೆಗೆ ಊಟ ಮಾಡ್ತೀಯಾ ಇದು ಮಾಡಲ್ವಾ ಸರಿ ಹೋಗೋಣ ಬಾಯ್ ಮಾಡು ಅದೇ ಬಾಯ್ ಮಾಡೋರು ಮೇಡಮ್ ಬಾಯ್ ಮಾಡು ಹೋಗ್ತೀನಿ ಮನೆಗೆ ಹೋಗ್ತೀನಿ ಅಂತ ಹೇಳೋ ಹೋಗಿ ಮೇಡಮ್ಗೆ ಹೇಳ್ಬಿಟ್ಟು ಬಾ ಹೋಗಿ ಮಮ್ಮಿ ಬಂದೈತೆ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬಾ ಹೋಗಿ ಹೇಳ್ಬಿಟ್ಟು ಬಾ ಹೋಗಿ ಸುಮ್ಮನೆ ಚಪ್ಪಲಿ ಅಲ್ಲವಲ್ಲ ಅಲ್ಲಿ ಎಲ್ಬಿಟ್ಟಿದ್ಯಾ ಒಳಗ್ ಬಿಟ್ಟಿದ್ಯಾ ಹೋಗಿ ಹಾಕೊಂಬೋಗ್ ಅಳಬಾರ್ದು ಹೋಗುವ 1-2 ಅವರ್ಸ್ವರೆಗೂ ಇದ್ದ. ಅದಾದಮೇಲೆ ಅವರು ಊಟ ಮಾಡು ಬಾ ಅಂತ ಕರೆದಿದ್ದಾರೆ. ಆ ಊಟ ಮಾಡು ಅಂದ ತಕ್ಷಣ ಅವನಿಗೆ ನಾನು ಜ್ಞಾಪಕ ಬಂದುಬಿಟ್ಟಿದ್ದೀನಿ. ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ, ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಅವ್ರ ಮೇಡಮ್ ಕಾಲ್ ಮಾಡಿದ್ರು, ಅವನು ಇರ್ತಾಯಿಲ್ಲ ಮನೆಗೆ ಹೋಗ್ತೀನಿ ಅಂತ ಇದ್ದಾನೆ ಅಂತ. ಸಿಕ್ಕಾಬಟ್ಟೆ ಮಳೆ ಬರ್ತಿತ್ತು. ನಾನು ಅವ್ನು ಬೇರೆ ಬಿಟ್ಟಿರೋದಕ್ಕೆ ಆಗ್ತಾ ಇರಲಿಲ್ಲ, ನನಗೆ ಮನೆಯೆಲ್ಲ ಫುಲ್ ಸೈಲೆಂಟ್ ಇದ್ದಿದ್ಕೋ ಅದಕ್ಕೆ ನಾನು ಹೋಗ್ಬಿಟ್ಟೆ, ಬೇಗ ಹೋಗಿ ಕರ್ಕೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ಹೋದರೆ ಫುಲ್ ಅಳ್ತಿದ್ದ. ಆವಾಗ ಮೇಡಮ್ ಹೇಳಿದ್ರು, ಅವನಿಗೆ ಚಪ್ಪಲಿ ಕುಡ್ದಿದ್ದಕ್ಕೆ ಒಳಗಡೆನೆ ಸೇರ್ಕೊಂಡಿದ್ದಾನೆ, ಇಲ್ಲ ಅಂತಂದರೆ ಆಚೆ ಓಡ್ಬಿಟ್ಟಿರೋನು ಇಷ್ಟೊತ್ತಿಗೆ ಅಂತನ. ಕೊಡುವ ಎಲ್ಲೈತೆ ಕೊಡುವ ಕೊಡು ಕಳ್ಬೇಕು ತರ ಉಸ್ಕೊಂಡಿದ್ಯಾ, ಕೊಡಿಲಿ ಕೊಡು. ನಂದು ಲಾಲಿಪಾಪ್ ಕೊಡು. ಕೆಮ್ಮಾಗುತ್ತಾ? ನೀನ್ ತಿಂದ್ರೆ ಏನಾಗಲ್ವಾ? ಏನಾಗಲ್ಲ ಬಿಡು, ನನಗೆ ಕೆಮ್ಮಾದ್ರಾಗ್ಲಿ ಕೊಡು. ಕೆಮ್ಮು ಅಂತ ಬರ್ದವ್ರ, ಅದಕ್ಕೆ ತಿನ್ಬೇಡ ಕೊಡು. ಈಗ ಕೊಡಲ್ಲ. ಇನ್ನು ಸಂಜೆ ನಮ್ಮ ಮನೆಯವ್ರು ಬಂದಾಗ ಸ್ವಲ್ಪ ಮಳೆಯಲ್ಲೆಲ್ಲ ನೆನ್ಕೊಂಬಂದ್ಬಿಟ್ಟಿದ್ರು. ಸ್ವಲ್ಪ ಅವರಿಗೆ ಟೀ ಮಾಡ್ಕೊಡೋಣ, ಅದ್ರ ಜೊತೆ ಬಿಸಿ ಬಿಸಿ ಸ್ವಲ್ಪ ಬಜ್ಜಿ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ರೇನು ಕೇಳಿರಲಿಲ್ಲ, ಪಾಪ ನಾನೇ ಮಾಡಿಕೊಟ್ಟೆ, ಮಳೆ ಒಳಗೆ ನೆನ್ಕೊಂಬಂದಿದ್ದಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಇವನಿಗೆ ಬೇರೆ ಸ್ವಲ್ಪ ಬೋಂಡ ಬಜ್ಜಿ ಎಲ್ಲ ಇಂಟ್ರೆಸ್ಟ್ ಜಾಸ್ತಿ, ತುಂಬ ಇಷ್ಟಪಟ್ಟು ತಿಂತಾನೆ. ಅದರಿಂದ ಹಾಗೆ ಸ್ವಲ್ಪ ಬಿಸಿ ಬಿಸಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ಕೊಟ್ಟೆ. ಅದಾದಮೇಲೆ ಟೀ ಎಲ್ಲ ಕುಡಿದು ಬಜ್ಜಿ ಎಲ್ಲ ತಿಂದಾದಮೇಲೆ ಇನ್ನು ನೈಟ್ ಊಟಕ್ಕೆ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಬಜ್ಜಿ ಅಂತೂ ಸಕ್ಕತ್ತಾಗಿ ಬಂದಿದ್ದು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿ ತೋರಿಸ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಟೇಸ್ಟ್ ಚೆನ್ನಾಗಿ ಬರಬೇಕು ಅಂದರೆ ಯಾವ ಥರ ಸ್ಟೆಪ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಗರ್ಗರಿಯಾಗಿ ಬರಬೇಕು ಬೋಂಡ ಬಜ್ಜಿ ಎಲ್ಲನ, ಅವಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಮೆತ್ತಗಾಗ್ಬಿಟ್ರೆ ಚೆನ್ನಾಗಿರೋದಲ್ಲ ತಿನ್ನೋದಕ್ಕೆ. ಅದರಿಂದ ಗರ್ಗರಿಯಾಗಿ ಚೆನ್ನಾಗಿ ಬಂದಿತ್ತು ಬಜ್ಜಿ ಮಾತ್ರನ. ಇನ್ನು ನೈಟ್ ಊಟಕ್ಕೆ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮೂಲಂಗಿ ಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಂಬಾರೆಲ್ಲ ಮಾಡೋದು ಈಸಿ ಅಲ್ವಾ, ಅದರಿಂದ ಒಂದು ಸಲ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಅದರಿಂದ ಏನು ಅಷ್ಟೊಂದು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊತಾ ಇಲ್ಲ. ಸಾಂಬಾರೆಲ್ಲ ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ಜಾಸ್ತಿ ಕ್ಲಿಪ್ಪಿಂಗ್ ತೊಗೊಂಡು ವಿಡಿಯೋ ಎಲ್ಲ ಯಾವ ಥರ ಏನು ಅಂತ ಪೂರ್ತಿ ತಿಳಿಸೋದಕ್ಕೆ ಹೋದರೆ ಏನು ಇವರು ವೆಜ್ ಅಡುಗೆ ಮಾಡೋದೆಲ್ಲ ಏನು ಯಾರಿಗೂ ಗೊತ್ತಿರಲ್ವ, ಈ ಥರ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಬಿಡ್ತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಂಪಲ್ಲಾಗೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬೇಸಿಗಾಗಿ ಕಲಿಯೋ ಅಂಥವ್ರು ಇರ್ತಾರೆ, ಸ್ಟಾರ್ಟಿಂಗು ಅಡುಗೆ ಮಾಡೋರಿಗೆಲ್ಲನ ಸ್ವಲ್ಪ ಹೆಲ್ಪ್ ಆಗಲಿ, ಮತ್ತು ಬ್ಯಾಚುಲರ್ಸ್ ಕೂಡ ಇರ್ತಾರೆ, ಅವರು ಕೂಡ ವಿಡಿಯೋಗಳು ನೋಡಿದ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅದಲ್ಲದೆ ನನ್ನ ಫ್ರೆಂಡ್ ಒಬ್ಬರು ಡೆಲ್ಲಿ ಕಡೆಯವರು ಇದ್ದಾರೆ, ಅವ್ರಿಗೆ ಈ ಕಡೆ ಎಲ್ಲ ಅಡುಗೆಗಳು ಅಷ್ಟು ಗೊತ್ತಿಲ್ಲ. ಅದರಿಂದಾಗಿ ಸ್ವಲ್ಪ ರೆಸಿಪಿಗಳನ್ನ ಶೇರ್ ಮಾಡಿದ್ರೆ ಅವರು ವಿಡಿಯೋ ನೋಡ್ತಾ ಇರ್ತಾರೆ, ಅವ್ರನ್ನು ಕಲಿತಾರೆ ಅಂತ ಅನ್ನೋದಕ್ಕೋಸ್ಕರ ಸ್ವಲ್ಪ ಅಡುಗೆಗಳು ಗೊತ್ತಿಲ್ಲದೆ ಇರೋರು ಕಲ್ತ್ಕೊಳ್ಳಿ ಅಂತ ಅನ್ನೋದಕ್ಕೋಸ್ಕರ ಕೆಲವೊಂದು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಗೊತ್ತಿರೋರು ವಿಡಿಯೋನ ಸ್ಕಿಪ್ ಮಾಡಿ, ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಗೊತ್ತಿಲ್ಲದೆ ಇರೋರು ವಿಡಿಯೋ ನೋಡಿ, ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ವಿಡಿಯೋ ಅಷ್ಟು ಇಷ್ಟ ಆಗಲಿಲ್ಲ ಅಂತಂದರೆ
ಮತ್ತು ವಿಡಿಯೋಗಳಲ್ಲೂ ಅಷ್ಟೇ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನಂತೂ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅದನ್ನ ನಾನು ಯಾವುದೇ ನೆಗೆಟಿವ್ ಆಗಂತೂ ತಗೊಳ್ಳೋದಕ್ಕೆ ಹೋಗೋದಿಲ್ಲ ನಾನು. ಇನ್ನೊಂದು ಏನಂತ ಅಂದರೆ ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೂ ಜಾಸ್ತಿ ಆಗೋದಿಲ್ಲ. ಇನ್ನೊಂದು ಮತ್ತು ನೈಟ್ ಹೊತ್ತು ಮಾತಾಡ್ಕೊಂಡಂತೂ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಮನೆಯವ್ರು ಫೋನ್ ನೋಡ್ತಾ ಇರ್ತಾರೆ. ನಮ್ಮ ಪಾಪು ಬೇರೆ ನಮ್ಮ ಮನೆಯವರಿದ್ದಾಗ ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಾ ಇರ್ತೀನಿ. ಅವ್ರ ಜೊತೆ ಎಲ್ಲ ಆಟ ಆಡಿಕೊಂಡು ಮತ್ತು ಅವ್ರಿಗೆ ತೀಟೆ ಮಾಡಿಕೊಂಡು ಎಲ್ಲ ಸ್ವಲ್ಪ ಗಲಾಟೆ ಜಾಸ್ತಿ ಮಾಡ್ತಾ ಇರ್ತಾನೆ. ಅದರಿಂದ ನೈಟ್ ಹೊತ್ತು ಆದಷ್ಟನ್ನು ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಟ್ಬಿಡ್ತೀನಿ. ಬೆಳಗ್ಗೆ ಟೈಮು ಸ್ವಲ್ಪ ಫ್ರೀ ಇರ್ತೀನಲ್ಲ, ಆ ಟೈಮಲ್ಲಿ ಮಾತ್ರ ವಿಡಿಯೋನ ಡೈರೆಕ್ಟಾಗಿ ಮಾತಾಡ್ಕೊಂಡು ವಿಡಿಯೋಗಳನ್ನ ಮಾಡ್ಕೊತೀನಿ. ಇನ್ನು ಬೆಳಗ್ಗೆ ಟೈಮು ಅಷ್ಟೇ, ಒಂದೊಂದು ಸಲ ನಮ್ಮ ಪಕ್ಕದ ಬಿಲ್ಡಿಂಗಲ್ಲಿ ಸ್ವಲ್ಪ ಕೆಲಸ ನಡೀತಾ ಇದೆ, ಅಲ್ಲಂತೂ ಸೌಂಡ್ ಮಾಡ್ತಾನೆ ಇರ್ತಾರೆ. ಆವಾಗಲೂ ಒಂದೊಂದು ಸಲ ವಿಡಿಯೋ ಮಾಡ್ಕೊಡೋಕ್ಕಾಗೋದಿಲ್ಲ. ಯಾವಾಗ ನನಗೆ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ಮಾತ್ರ ವಿಡಿಯೋ ಮಾಡ್ಕೊತೀನಿ. ಒಂದೊಂದು ಸಲ ಮಾರ್ನಿಂಗ್ ಟು ನೈಟ್ ರೂಟೀನ್ ಮಾಡೋದಕ್ಕೆ ಆಗೋಲ್ಲ. ಡೈಲಿ ಅದನ್ನೇ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಮಾಡೋದಕ್ಕಾಗೋದಿಲ್ಲ. ಅವರು ಬೇರೆ ಸೌಂಡ್ ಮಾಡ್ತಾ ಇರ್ತಾರೆ ಮತ್ತು ಎಲ್ಲದಕ್ಕೂ ವಾಯ್ಸ್ ಓವರ್ ಕೊಡೋದಕ್ಕೆ ಆಗೋದಿಲ್ಲ. ಏನು ಮಾತಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಆ ಥರ ಆಗ್ಬಿಡುತ್ತೆ. ಅದರಿಂದಾಗಿ ನಾನು ಸ್ವಲ್ಪ ಒಂದೊಂದು ಸಲ ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊತೀನಿ, ಒಂದೊಂದು ಸಲ ವಾಯ್ಸ್ ಓವರ್ ಕೊಟ್ಕೊತೀನಿ. ಇನ್ನು ಕೆಲವೊಂದು ಸಲ ಅಂತೂ ವಿಡಿಯೋ ಮಾಡ್ಕೊಂಡಿರ್ತೀನಿ, ಆ ಟೈಮಲ್ಲಿ ನನಗೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲ್ಲ. ಆವತ್ತಿನ ನೆಕ್ಸ್ಟ್ ಡೇ ಅಂತೂ ಸ್ವಲ್ಪ ಕೆಲಸಗಳಿರುತ್ತೆ. ನನಗೆ ವಿಡಿಯೋ ಎಡಿಟಿಂಗ್ ಎಲ್ಲ ಮುಗಿಸ್ಕೊಬೇಕು ಅಂತಂದರೆ ಏನಿಲ್ಲ ಅಂದರೂ 2 hours ಟೈಮ್ ತೊಗೊತೀನಿ. ನನಗಂತೂ ಬೇಗ ವಿಡಿಯೋ ಎಲ್ಲ ಕರೆಕ್ಟಾಗಿ ನೋಡಿ ವಿಡಿಯೋ ಎಡಿಟಿಂಗ್ ಮಾಡ್ಕೊಳ್ಳೋದಕ್ಕಂತೂ ಬರೋಲ್ಲ. 1-2 hours ಆದರೂ ಟೈಮ್ ತೊಗೊಂಡು ನಿಧಾನಕ್ಕೆ ನೋಡಿ ಯಾವ್ಯಾವ ವಿಡಿಯೋದಲ್ಲಿ ಏನೇನು ಮಾತಾಡಬೇಕು ಅಂತ ಎಲ್ಲ ನೋಡಿಕೊಂಡು ಅದಾದಮೇಲೆ ವಾಯ್ಸ್ ಓವರ್ ಕೊಟ್ಕೊತೀನಿ. ಅದರಿಂದಾಗಿ ಡೈರೆಕ್ಟಾಗಿ ಮಾತಾಡಿಕೊಂಡು ವಿಡಿಯೋ ಮಾಡಿಕೊಂಡ್ರೆ ಸ್ವಲ್ಪ ನನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಮಾಡೋಣ ಅಂತ ಅಂದ್ಕೊತೀನಿ. ಬಟ್ ಬಿಲ್ಡಿಂಗಲ್ಲಿ ಸ್ವಲ್ಪ ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ನಡೀತಾ ಇರೋದ್ರಿಂದ ನನಗೆ ಆ ಥರ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದೊಂದು ಸತಿ ವಾಯ್ಸ್ ಓವರ್ ಕೊಡಬೇಕು ಅಂತಂದರೆ ಈ ವಿಡಿಯೋಗೆ ಏನು ಮಾತಾಡೋಣ, ಈ ವಿಡಿಯೋಗೆ ಏನು ಮಾತಾಡೋಣ ಅನ್ನೋ ಥರ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಒಂದೊಂದು ಸಲ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ಕೊತೀನಿ, ಒಂದೊಂದು ಸಲ ವಿಡಿಯೋದಲ್ಲಿ ಹಂಗೆ ಡೈರೆಕ್ಟ್ ಮಾತಾಡಿಕೊಂಡು ವಿಡಿಯೋ ಮಾಡ್ಕೊಂಬಿಡ್ತೀನಿ. ಇನ್ನು ಸಾಂಬಾರೆಲ್ಲ ಮಾಡ್ಕೊಂಡಾದಮೇಲೆ ನಮ್ಮ ಮನೆಯಲ್ಲಿ ಯಾವಾಗಲೂ ನಮಗೆ ಮುದ್ದೆ ಬೇಕೇ ಬೇಕು. ಸಾಂಬಾರಂತೂ ಸ್ವಲ್ಪ ಸಿಂಪಲಾಗಿ ಬೇಗ ಮಾಡ್ಕೊಂಬಿಡ್ತೀನಿ. ಮತ್ತು ಮುದ್ದೆ ಮತ್ತು ನಮ್ಮ ಮನೆಯವ್ರಿಗೆ ಮುದ್ದೆ ಬೇಕೇ ಬೇಕು. ನಮಗೂ ನೈಟ್ ಹೊತ್ತು ರೈಸ್ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಅದರಿಂದಾಗಿ ಆದಷ್ಟು ಅಡುಗೆಗಳನ್ನೇ ಮಾಡ್ಕೊಂಬಿಡ್ತೀನಿ. ಇಲ್ಲಾಂದರೆ ಸಿಂಪಲಾಗಿ ಮಾಡಬೇಕು ಅಂತಂದರೆ ಚಪಾತಿ ಏನಾದರೂ ಪಲ್ಯ ಆ ಥರ ಮಾಡ್ಕೊಂಬಿಡ್ತೀನಿ. ನೈಟ್ ಹೊತ್ತು ಚಟ್ನಿ ತಿನ್ನೋದಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ. ಒಂಥರ ಕಂಪ್ರದೇ ಥರ ಆಗಿಬಿಡುತ್ತೆ. ಒಂಥರ ಅದು ಡೈಜೆಸ್ಟ್ ಆಗೋ ಥರ ಅನಿಸೋದೇ ಇಲ್ಲ. ಆದ್ದರಿಂದ ಸ್ವಲ್ಪ ಚಪಾತಿ ಪಲ್ಯಗಳು ಇಲ್ಲ ಅಂತಂದರೆ ಮುದ್ದೆ ಮಾಡ್ಕೊಂಬಿಡ್ತೀನಿ. ಇನ್ನು ಸಾಯಂಕಾಲ ಸ್ವಲ್ಪ ಬಜ್ಜಿ ಹಾಕಿ ಇನ್ನು ಹಿಟ್ಟು ಮಿಕ್ಕಿತ್ತು, ಅದನ್ನು ಇನ್ನು ನೈಟ್ ಊಟಕ್ಕೆ ಹಾಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡು ಮುದ್ದೆಗೆ ಇಟ್ಬಿಟ್ಟು, ಮುದ್ದೆಗೂ ಆಗಲೇ ಹಸಿಟ್ಟೆಲ್ಲ ಹಾಕ್ಬಿಟ್ಟು ನೀಟಾಗಿ ಬೇಯೋದಕ್ಕೆ ಇಟ್ಟಿದ್ದೆ. ಅದಾದಮೇಲೆ ಬಜ್ಜಿ ಮಾಡಿಕೊಂಡೆ. ಮತ್ತು ಮುದ್ದೆಗೆ ಕೆಲವೊಬ್ಬರು ನುಚ್ಚಾಕಿ ತಿರ್ಕೊತಾರೆ, ಕೆಲವೊಬ್ಬರು ಹಿಂಗೇನೆ ಬರೀ ಮುದ್ದೆನೇ ಮಾಡ್ಕೊಂಬಿಡ್ತಾರೆ. ಇನ್ನು ಕೆಲವೊಬ್ಬರು ಸ್ವಲ್ಪ ರೈಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊತಾರೆ. ನನಗೆ ಸ್ವಲ್ಪ ರೈಸ್ ಇದ್ದರೆ ರೈಸ್ ಹಾಕ್ಕೊಂಡೆ ಮಾಡ್ಕೊಂಬಿಡ್ತೀನಿ. ಬರೀ ಮುದ್ದೆ ಅಂತೂ ತಿನ್ನೋದಕ್ಕೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ನಮ್ಮ ಮನೆಯವರು ತಿನ್ನೋದಿಲ್ಲ, ನಾನು ತಿನ್ನೋದಿಲ್ಲ. ಸ್ವಲ್ಪ ರೈಸ್ ಇದ್ದರೆ ರೈಸ್ ಹಾಕೊಂಡು ಮಾಡ್ಕೊಂಬಿಡ್ತೀನಿ. ಇಲ್ಲಾಂತಂದರೆ ರೈಸ್ ಇಲ್ಲ ಅಂದರೆ ಸ್ವಲ್ಪ ನುಚ್ಚು ಬೇಯಿಸ್ಕೊಂಡು ಚೆನ್ನಾಗಿ ಮಾಡ್ಕೊತೀನಿ. ನುಚ್ಚು ಹಾಕಿದ್ರೂ ಅಷ್ಟೇ ಜಾಸ್ತಿ ಫುಲ್ಲು ಕದ್ರೋಗೋ ಥರ ಬೇಯಿಸ್ಬಾರ್ದು. ಸ್ವಲ್ಪ ಅರ್ಧಂಬರ್ಧ ಬೇಯಿಸ್ಬಿಟ್ಟು ಸ್ವಲ್ಪ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯೋ ಥರ ಬೇಯಿಸ್ಬಿಟ್ಟು ಮುದ್ದೆ ಮಾಡ್ಕೊಬೇಕು. ಇಲ್ಲಾಂತಂದರೆ ಫುಲ್ಲು ನೈಸ್ ಆಗಿಬಿಟ್ರೆ ಅದು ಮುದ್ದೆ ಅಷ್ಟು ಚೆನ್ನಾಗಿರೋದಿಲ್ಲ. ಅದಾದಮೇಲೆ ಇನ್ನೊಂದು ಟಿಪ್ಸ್ ಏನಂತಂದರೆ ಮುದ್ದೆಗೆ ಸ್ವಲ್ಪ ಒಂದೆರಡು ಕಲ್ಲು ಆಗೋವಷ್ಟು ಕಲ್ಲುಪ್ಪು ಹಾಕ್ಕೊಂಡು ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಮುಂಚೆ ಈ ಟಿಪ್ಸೇ ಗೊತ್ತಿರಲಿಲ್ಲ, ಬರೀ ಮುದ್ದೆ ಮಾಡ್ಕೊತಿದ್ದೆ, ಅಷ್ಟು ಟೇಸ್ಟ್ ಚೆನ್ನಾಗಿರ್ತಿರ್ಲಿಲ್ಲ. ಸ್ವಲ್ಪ ಉಪ್ಪು ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ರೆಸಿಪಿಗಳನ್ನ ಶೇರ್ ಮಾಡೋದ್ರಿಂದ ಎಷ್ಟು ಯೂಸ್ ಆಗುತ್ತೆ ಅಂದರೆ, ನಾನೇ ಎಷ್ಟೋ ವಿಡಿಯೋಗಳನ್ನ ನೋಡಿ ಅಡುಗೆಗಳನ್ನ ಕಲ್ತಿದ್ದೀನಿ. ನನಗಂತೂ ಯಾರೂ ನಿಜವಾಗ್ಲೂ ಅಡುಗೆಗಳನ್ನ ಹೇಳ್ಕೊಟ್ಟಿಲ್ಲ, ನಾನೇ ಕಲ್ತಿರೋದು. ವಿಡಿಯೋದಲ್ಲಿ ಹಿಂಗೆ ಯೂಟ್ಯೂಬಲ್ಲಿ ನೋಡಿನೇ ಕಲ್ತಿರೋದು. ಅದರಿಂದಾಗಿ ಸ್ವಲ್ಪ ಹೆಲ್ಪ್ ಆಗ್ಬೋದು ಯಾರಿಗಾದರೂ ಅನ್ನೋದಕ್ಕೋಸ್ಕರ ಕುಕ್ಕಿಂಗ್ದು ಡೈಲಿ ವ್ಲಾಗ್ಸ್ಗಳಲ್ಲೆಲ್ಲ ಹಾಕ್ತಾಯಿರ್ತೀನಿ ನಾನು. ಡೈಲಿ ಏನು ಕುಕ್ಕಿಂಗ್ದೇ ಹಾಕ್ತಾಯಿರ್ತಾರೆ ಅಂತ ಹೇಳ್ಬಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇನ್ನು ಊಟ ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು
ಊಟಕ್ಕೆಲ್ಲ ಕುತ್ಕೊಂಡ್ವಿ. ನಾವು ಸ್ವಲ್ಪ ನನ್ನ ಮಗನಿಗೂ ಸ್ವಲ್ಪ ಊಟ ಅವನು ತಿನ್ನೋದನ್ನ ಕಲೀಲಿ ಅನ್ನೋದಕ್ಕೋಸ್ಕರ ಅವನಿಗೆ ತಟ್ಟೆಗೆ ಹಾಕ್ಕೊಟ್ಟು ಸ್ವಲ್ಪ ರೂಢಿ ಮಾಡ್ತಾಯಿದ್ದೀವಿ. ಅವನು ಊಟ ಅಷ್ಟು ಅವನ ಕೈಯಲ್ಲಿ ಅವ್ನು ತಿನ್ನೋದಿಲ್ಲ. ಅವ್ನು ತಿನ್ನೋದಕ್ಕೆ ಹೋದರೆ ಅವ್ನ ಕೈಯಲ್ಲಿ ಒಂದು ಹತ್ಕೊಳ್ಳೂ ಆಗಲು ಅನ್ನೋದು ಬರೋದಿಲ್ಲ ಅವನ ಕೈಯಲ್ಲಿ. ಅದರಿಂದ ಸ್ವಲ್ಪ ಕಲ್ತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮಾತ್ರ ಹಾಕ್ಕೊಟ್ಟಿದ್ದೀವಿ. ಅವನು ತಿನ್ನೋದೇ ಇಲ್ಲ, ಬರೀ ಫೋನೇ ಕೇಳ್ತಾ ಇರ್ತಾನೆ. ಸ್ವಲ್ಪ ಫೋನಿಂದ ಅಡಿಕ್ಟ್ ಆಗಿರೋದನ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ಅವನಿಗೆ ಏನು ಟಾಯ್ಸ್ ಎಲ್ಲ ತಕ್ಕೊಟ್ಟಿದ್ವಿ ಅದನ್ನೆಲ್ಲ ಮತ್ತೆ ಎಲ್ಲ ಎತ್ತಿ ಚೀಲ ಕಟ್ಬಿಟ್ಟು ಎತ್ತಿಟ್ಬಿಟ್ಟಿದೆ. ಆಮೇಲೆ ಮತ್ತೆ ಎಲ್ಲ ತಕ್ಕೊಟ್ಟಿದ್ದೀವಿ. ಸ್ವಲ್ಪ ಫೋನ್ನ ಅವಾಯ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಕಬೋರ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಸ್ವಲ್ಪ ಚೀಲದಲ್ಲೆಲ್ಲ ಹಳೆ ಬಟ್ಟೆಗಳನ್ನೆಲ್ಲ ಕಟ್ಟಿಟ್ಟಿದ್ದೀನಿ, ವೇಸ್ಟ್ ಬಟ್ಟೆಗಳನ್ನ. ಇನ್ನು ಇತ್ತು ಯಾರ್ದೋ ವೆಡ್ಡಿಂಗ್ ಕಾರ್ಡಲ್ಲಿತ್ತು, ಅದು ಕಟ್ ಮಾಡ್ಕೊಂಡಿದ್ದೆ ವೆಂಕಟೇಶ್ವರ ಸ್ವಾಮಿದು. ಬೆಳಗ್ಗೆ ಎದ್ದಾಗ ನೋಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇಲ್ಲಿ ಪೂರ್ತಿ ಕಬೋರ್ಡ್ ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬೀರು ಮೇಲಿದ್ದಾವೆಲ್ಲ ಎತ್ತಿ ಅದ್ರೊಳಗೆ ಹಾಕ್ಬಿಟ್ಟು ಹಳೆ ಬಟ್ಟೆಗಳನ್ನೆಲ್ಲನ ಕಟ್ಟಿ ಚೀಲಕ್ಕೆ ಕಟ್ಟಿ ಇಟ್ಟಿದ್ದೀವಿ. ಅವೆಲ್ಲ ವೇಸ್ಟ್ ಬಟ್ಟೆಗಳು, ಸುಮ್ಮನೆ ಅಡುಗೆ ಮನೆಗೆ ಕಟ್ ಮಾಡಿಬಿಟ್ಟು ಬಳಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋದಿತ್ತು, ಕ್ಲೀನ್ ಮಾಡ್ತಾಯಿದ್ದೆ. ನೈಟ್ ಹೊತ್ತೆಲ್ಲ ಸ್ವಲ್ಪ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಂಡ್ರೆ ಬೆಳಗ್ಗೆ ಟೈಮು ಸ್ವಲ್ಪ ಎಲ್ಲ ನನಗೂ ಸ್ವಲ್ಪ ಈಸಿ ಆಗುತ್ತೆ ಅಡುಗೆ ಎಲ್ಲ ಮಾಡಬೇಕಾದ್ರೆ. ಅದರಿಂದಾಗಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಶೆಲ್ಫ್ ಎಲ್ಲ ಸ್ವಲ್ಪ ಎಣ್ಣೆ ಜಿಡ್ಡು ಆಗಿಬಿಟ್ಟಿತ್ತು. ಅದರಿಂದ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ತಾಯಿದ್ದೀನಿ. ವಾರಕ್ಕೊಂದು ಸಲ ಈ ಥರ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಜಿಡ್ಡು ಕರೆ ಹಂಗೆ ಉಳ್ಕೊಂಬಿಡುತ್ತೆ. ಅದಕ್ಕೆ ನನಗೆ ಎಷ್ಟು ಹೆಟ್ಕುತ್ತಾ ಅಷ್ಟೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ, ಎಲ್ಲಿವರೆಗೂ ಗಲೀಜಾಗಿರುತ್ತೋ ಅದನ್ನೆಲ್ಲನ. ಇಲ್ಲಾಂತಂದರೆ ವೈಟ್ ಟೈಲ್ಸ್ ಬೇರೆ ಎಲ್ಲ ನೀಟಾಗೇ ಇರೋದೇ ಇಲ್ಲ. ಒಂದು ವಾರಕ್ಕೊಂದು ಸಲನಾದರೂ ನೀಟಾಗಿ ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಮತ್ತು ಇನ್ನೊಂದೇನಂತ ಅಂದರೆ ಯಾರಾದರೂ ಗ್ಯಾಸ್ ಸ್ಟವ್ಗಳನ್ನ ತೊಗೊಳೋದಾದರೆ ಬ್ಲ್ಯಾಕ್ ಕಲರ್ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಜಿಡ್ಸಿಡಿದ್ರೂ ಅಡುಗೆ ಮಾಡಬೇಕಾದ್ರೆ ತುಂಬ ಗಲೀಜಾಗ್ಬಿಡುತ್ತೆ. ಅದರಿಂದಾಗಿ ಬ್ಲ್ಯಾಕ್ ಕಲರ್ ಮಾತ್ರ ತೊಗೊಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಕಲರ್ ನೋಡ್ಬಿಟ್ಟು ತೊಗೊಳ್ಳಿ. ನನಗೆ ಸ್ಟಾರ್ಟಿಂಗು ಗೊತ್ತಾಗಲಿಲ್ಲ ತೊಗೊಂಡಾಗ. ಅದಾದಮೇಲೆ ಅಡುಗೆ ಮಾಡಬೇಕಾದ್ರೆ ನನಗೂ ಗೊತ್ತಾಗಿತ್ತು ಬ್ಲ್ಯಾಕ್ ಕಲರ್ ತೊಗೊಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು ನಾನು ಟೈಲ್ಸ್ಗೆ ಸ್ವಲ್ಪ ಕಲರು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡೆ. ಬಟ್ಟು ಸ್ಟವ್ ಮಾತ್ರ ತುಂಬ ಚೆನ್ನಾಗಿದೆ, ಆದರೆ ಕಲರ್ ಮಾತ್ರ ಚೇಂಜ್ ತೊಗೋಬೇಕಾಗಿತ್ತು. ಇನ್ನೊಂದು ಏನಂತ ಅಂದರೆ ಬಿಸಿ ಇರಬೇಕಾದ್ರೆ ಗ್ಯಾಸ್ ಸ್ಟವ್ಗಳನ್ನ ಒರೆಸ್ಬೇಡಿ, ಅದು ಗ್ಲಾಸ್ ಎಲ್ಲ ಸಿಡ್ದೋಗ್ಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಆರ್ಕೊಂಡ್ಮೇಲೆ ನೀಟಾಗಿ ಅದೆಲ್ಲ ತಣ್ಣಗಾದ್ಮೇಲೆ ಎಲ್ಲ ನೀಟಾಗಿ ಸ್ಟವ್ಗಳನ್ನ ಕ್ಲೀನ್ ಮಾಡ್ಕೊಳ್ಳಿ. ಯಾಕಂತಾರೆ ನಾನೇ ಒಂದು ಸಲ ನನ್ನ ಕಣ್ಣಾರೆ ನೋಡಿದ್ದೀನಿ ಸ್ಟವ್ ಎಲ್ಲ ಸಿಡ್ದಿರೋದು ಗ್ಲಾಸ್ ಮೇಲ್ಗಡೆದು. ಸ್ವಲ್ಪ ಪ್ರೆಷರ್ ಜಾಸ್ತಿ ಆದ್ರೂ ಅದು ಸ್ಟವ್ ಎಲ್ಲ ಮೇಲ್ಗಡೆ ಗ್ಲಾಸ್ ಎಲ್ಲ ಸಿಡ್ದೋಗುತ್ತೆ. ಅದರಿಂದಾಗಿ ಅದು ಎಷ್ಟು ವೆಯ್ಟ್ ತಡೆಯುತ್ತೋ ಅಷ್ಟು ಮಾತ್ರ ಅಡುಗೆಗಳನ್ನ ಮಾಡ್ಕೊಳ್ಳಿ. ಜಾಸ್ತಿ ಅಡುಗೆಗಳನ್ನ ಮಾಡಬೇಕು ಅಂತಂದರೆ ಈ ಥರ ಸ್ಟವ್ಗಳು ಖಂಡಿತ ಬಳಸೋದಕ್ಕೆ ಹೋಗ್ಬಿಡಿ. ಸುಮ್ಮನೆ ಗ್ಲಾಸ್ ಹೊಡೆದೋಯ್ತು ಅಂತಂದರೆ ಅದರಲ್ಲಿ ಇನ್ನು ಅಡುಗೆ ಮಾಡೋದಕ್ಕೂ ಇಂಟ್ರೆಸ್ಟ್ ಇರೋದಿಲ್ಲ, ಅಷ್ಟು ಚೆನ್ನಾಗೂ ಇರೋದಿಲ್ಲ. ಯಾಕಂದರೆ ಸಿಡಿತಾನೇ ಇರುತ್ತೆ, ಅದು ಇದು ಬಿಸಿ ಇರುತ್ತಲ್ಲ ಅದರಿಂದಾಗಿ ಸಿಡಿತಾನೇ ಇರುತ್ತೆ. ಆ ಥರದ್ದೆಲ್ಲನ ಸ್ವಲ್ಪ ಜಾಸ್ತಿ ಕುಕ್ಕಿಂಗ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಒಂದು 4-5 ಜನಕ್ಕೆ ಅಡುಗೆ ಆಗೋಷ್ಟು ಮಾತ್ರ ಮಾಡ್ಕೊಳ್ಳಿ. ಇನ್ನು ಜಾಸ್ತಿ ಜನ ಮಾಡಬೇಕು ಅಂತಂದರೆ ಬೇರೆ ಸ್ಟವ್ಗಳನ್ನ ಬಳಸಿ. ಈ ಸ್ಟೀಲ್ದು ಸ್ಟವ್ಗಳಾದರೆ ಅಷ್ಟು ಏನು ಪ್ರಾಬ್ಲಮ್ ಆಗೋದಿಲ್ಲ, ಎಷ್ಟೇ ವೆಯ್ಟ್ ಇಟ್ಟಿದ್ರೂ ಅಡುಗೆ ಮಾಡೋದ್ರೂ ಆಗುತ್ತೆ. ಬಟ್ ಅಡುಗೆ ಆಗೋದು ಲೇಟ್ ಆಗ್ಬೋದು, ಆದರೆ ಸ್ಟವ್ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಈ ಥರ ಸ್ಟವ್ಗಳಾದರೆ ಮೇಲ್ಗಡೆ ಗ್ಲಾಸ್ ಎಲ್ಲ ಪೂರ್ತಿ ಸಿಡ್ದೋಗುತ್ತೆ. ಆದಷ್ಟು ಕಡಿಮೆ ಅಡುಗೆಗಳನ್ನ ಮಾತ್ರ ಮಾಡ್ಕೊಳ್ಳಿ. ಇನ್ನು ಕಲರನ್ನು ಅಷ್ಟೇ, ಸ್ವಲ್ಪ ಬ್ಲ್ಯಾಕ್ ಕಲರ್ ಅಂತೂ ತೊಗೊಳೋದಕ್ಕೆ ಹೋಗ್ಬಿಡಿ, ಬ್ಲ್ಯಾಕ್ ವೈಟು. ಇನ್ನು ಬೇರೆ ಕಲರ್ಗಳನ್ನ ತೊಗೊಳ್ಳಿ. ಸ್ವಲ್ಪ ಗಲೀಜಾದ್ರೂ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿದೆ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ನಾನಂತೂ ವಿಡಿಯೋ ಮಾಡ್ಕೊಬೇಕಾದ್ರೆಲ್ಲ ಒರೆಸೋದು ಮತ್ತು ವ್ಲಾಗ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊತಾ ಇರ್ತೀನಿ. ಒಣ ಬಟ್ಟೆನಲ್ಲಿ ಒರೆಸ್ಕೊತಾ ಇರ್ತೀನಿ, ಹಸಿ ಬಟ್ಟೆಲ್ಲಂತೂ ಒರೆಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ಸ್ವಲ್ಪ ಮಿಕ್ಸಿನೂ ಎಲ್ಲ ಗಲೀಜಾಗ್ಬಿಟ್ಟಿತ್ತು, ತುಂಬ ಹಳೆ ಮಿಕ್ಸಿ ಇದು, ಇದನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಹಾಂ ಏನ್ ಮಾಡಿದ್ರಪ್ಪ ಡ್ಯಾಡಿ? ಅಳಾಡ್ಸಿದ್ರ ಚೇರು? ಗುಡ್ ನೈಟ್ ಆಗ್ತೀಯಾ? ಬಿದ್ರೆ ಇಡ್ಕೊಬೇಕ ನಾನು?
ನೋಡಪ್ಪ ಡ್ಯಾಡಿ ಅಳ್ಳಾಡ್ಸ್ತಾರೆ ಮುಂದೆ. ಹಾಕು ಹಿಂಗೆ ಹಾಕು 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 ಬೇಗ ಹಾಕು ದಿಕ್ಕೋದಿನ ಹಾಕು. ಏ ತಗೋ ಶುಭ ಕರ್ಗಿರೇನು ಹೊಡಿದ್ರೆ ಸಾಕು ಸಾಕು ಬಿಡು, ನಾನು ಹಾಕ್ತೀನಿ. ತಡಿ ನಾನು ಹಾಕ್ತೀನಿ, ಸುಮ್ಮನೆ. ಇವತ್ತಿನ ವ್ಲಾಗ್ ಇಷ್ಟೇ. ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು, ಇನ್ನೇನು ಮಲ್ಕೊಳ್ಳೋ ಟೈಮು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ತುಂಬ ಪ್ರತಿಯೊಂದು ವಿಡಿಯೋದಲ್ಲೂ ತುಂಬ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಸಬ್ಸ್ಕ್ರೈಬ್ ಆಗಿ ಅಂತ. ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಎಂಡ್ ಮಾಡೋಣ. ಟೇಕ್ ಕೇರ್.